ಮದುವೆಯಾಗಿದ್ದು ನಿಮಗೆ ಸಂತೋಷಿಸುವಂತೆ ಅದನ್ನು ಹೇಳಲಿ. ನಿನ್ನ ಚೆಲುವಿನ ದಾಸನಾದ ನನ್ನಲ್ಲಿ ಸಂಕೋಚವೇ ಮಂಜುಳಾ? ನಮ್ಮಿಬ್ಬರ ಪ್ರೇಮದ ಮರದಲ್ಲಿ ಈಗ ಫಲಗಳಾಗುವ ಲಕ್ಷಣ ಕಾಣ್ತಾ ಇದೆ. ಏನಂದೆ? ಅಂದ್ರೆ ನಮ್ಮಿಬ್ಬರ ಪ್ರೇಮದ ಸಂಕೇತವಾಗಿ ಅದು ನಾನೀಗ 3 ತಿಂಗಳ ಗರ್ಭಿಣಿ. ನೆರಳಿದೆ ಎಂದು ಮರದಡಿಯಲ್ಲಿ ಕುಳಿತರೆ ಮರವೇ ಮೈ ಮೇಲೆ ಬಿದ್ದಂತಾಯ್ತು. ಇರಲಿ, ಕಾಲಿಗೆ ಸಿಲುಕಿರುವ ಬಳ್ಳಿಯ ತೊಡಕನ್ನು ಕಿತ್ತಸೇಲೇಬೇಕು. ಈ ಸಮಾಜದ ದೃಷ್ಟಿಯಲ್ಲಿ ನಾವು ಕೀಳಾಗದೆ ಆದಷ್ಟು ಬೇಗ ಮದುವೆ ಮೆಟ್ಟಲೇರಿದ್ರೆ ಒಳ್ಳೆಯದಲ್ವೇ? ಕಳಂಕ ಕೆಡೆಗೊಡದೆ ಆದಷ್ಟು ಬೇಗ ನೀವು ವಿಚಾರವನ್ನ ಮದುವೆ ಎಂಬ ಬಹಳ ಹೊಳೆಯತ್ತ ಸಾಗಿಸಿರಂತ ನಂಬಿದ್ದೀನಿ. ಏನಿದು ಸಂತೋಷದ ಸರೋವರದಲ್ಲಿ ತೇಲಾಗಬೇಕಾಗಿದ್ದು ನೀವು ಅದ್ಯಾವುದೋ ಯೋಚನೆ ಶಿಖರವನ್ನು ಹತ್ತಿದ್ದೀರಲ್ಲ, ಏನ್ ವಿಷಯ? ಅದೇನಿಲ್ಲ, ಹಣ್ಣು ತಿಂದ ಮೇಲೆ ಸಿಪ್ಪೆ ಏಕೆ, ಒಳೆಯು ದಾಟಿದ ಮೇಲೆ ಓಣಿ ಏಕೆ ಅಂತ ಯೋಚಿಸುತ್ತಲಿದ್ದೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಮಂಜಿ, ಹತ್ತಿಗೊಂದೇ ಬೇಟೆ ರುಚಿಸಲು, ಭ್ರಮರಕ್ಕೆ ಒಂದೇ ಹೂವು ಸಾಕಾಗದು. ಹಾಗೆಯೇ ಈ ನಾಗರಾಜನಿಗೆ ಒಂದು ಹೆಣ್ಣು ಸಾಕಾಗದು. ಈಗ ನಾನು ಹಸು ಇಲ್ಲದ ನೆಲ ನೀನು, ಸ್ವಾದ ಇಲ್ಲದ ಸಿಟ್ಟ ನೀನು. ಕೈ ಹಿಡುವೆನೆಂದು ವಚನವಿತ್ತು ಈಗ ಮೋಸ ಮಾಡಿದೀಯಾ? ಹಾಗಾದ್ರೆ ಇನ್ ಮುಂದೆ ನನ್ನ ಗರ್ಭದ ಗತಿ? ಅದೋ ಗತಿ, ನನ್ನ ಬೂಟುಗಾಲಿನಿಂದ ಹೊಸಕು ಹಾಕುವುದೇ ಈ ಗರ್ಭದ ಗತಿ. ಅಂದು ನಿನ್ನ ಮೋಸದ ನಾಟಕಕ್ಕೆ ಬಲಿಯಾಗಿ ಚಂದ್ರನ ಪರಿಶುದ್ಧ ಪ್ರೇಮವನ್ನು ಕಳೆದುಕೊಂಡ ನಾನು ನಿರ್ಮಗಳ ಭಾಗ್ಯವಂತೆ. ನೂರಕ್ಕೆ 100 ಪಾಲು ಸುಳ್ಳು. ಅಂದು ನಿನ್ನ ಚಂದ್ರು ಮತ್ತು ನಿನ್ನ ನಡುವಿನ ವಿರಸದ ಹುಳಿ ಹಿಂಡಿದ್ದು, ಆ ಕಪಟದ ಫೋಟೋಗಳನ್ನು ತೆಗೆಸಿದ್ದು ನಾ ರಚಿಸಿದ ನಾಟಕ. ನಿನ್ನ ನಾಟಕಕ್ಕೆ ಬಲಿಯಾಗಿ ಚಂದ್ರುವಿನ ಪರಿಶುದ್ಧವಾದ ಪ್ರೇಮವನ್ನು ಕಳೆದುಕೊಂಡು ನನ್ನ ಬಾಳನ್ನೇ ಹಾಳು ಮಾಡಿಬಿಟ್ಟೆಯಲ್ಲೋ, ನನ್ನ ಬಾಳನ್ನೇ ಹಾಳು ಮಾಡಿಬಿಟ್ಟೆ. ಅಳಿ ತಪ್ಪಿದ ಬಾಳಿಗೆ ಆ ನಿನ್ನ ಭಗ್ನ ಪ್ರೇಮಿ ಚಂದ್ರುವಿನೇ ಲೇಸು. ಬಹುಶಃ ಈ ಗರ್ಭಕ್ಕೆ ಆ ಚಂದ್ರನೇ ಕಾರಣಕರ್ತ. ಪ್ರಯತ್ನಿಸಿ ನೋಡು. ನನ್ನ ಗರ್ಭದಲ್ಲಿ ನಿನ್ನ 3 ತಿಂಗಳ ಪಿಂಡವನ್ನು ಇರಿಸಿ ಚಂದ್ರ ನನ್ನ ಮದುವೆ ಮಾಡ್ಕೊ ಹೋಗು ಅಂತ ಹೇಳ್ತಾ ಇದ್ದೆಲ್ಲ, ನಿನ್ನ ಜನ್ಮ ನಿನ್ನ ಕಪ್ಪಟ ನಾಟಕಗಳಲ್ಲಿ ಆ ಚಂದ್ರ ಈಗ ನನ್ನ ಪ್ರೇಮಿಯಾಗಿ ಉಳಿದಿಲ್ವೋ? ನಿನ್ನ ನಾಟಕದಿಂದ ನನ್ನ ಮಾಟಿಗೆ ಕಟ್ಟ ಬಿದ್ದು ನನ್ನ ಹಣೆಗೆ ಕುಂಕುಮ, ಕೈಗೆ ಬಳೆಗಳನ್ನಿಟ್ಟು ನನ್ನ ಕೈಯಿಂದ ರಾಗಿ ಕಟ್ಟಿಸ್ಕೊಂಡಿರುವ ನನ್ನ ಅಣ್ಣನವನು. ದಯವಿಟ್ಟು ನನ್ನ ಜೀವನ ಹಾಳು ಮಾಡಬೇಡ, ದಯವಿಟ್ಟು ನನ್ನ ಮಾಡಿಕೊಡು. ಪಟ್ಟನ್ನು ಬಿಟ್ಟು ಒಟ್ಟಾರೆಯಾಗಿ ನನ್ನ ಇಷ್ಟವನ್ನು ಕೇಳೋ ಎಣ್ಣೆ. ಹಣ್ಣು ಸಿಹಿದೆ ಎಂದು ಗಿಣಿ 1-2 ಸಲ ಕಚ್ಚಿರಬಹುದು. ಅಷ್ಟ ಮಾತ್ರಕ್ಕೆ ಆ ಹಣ್ಣು ನನ್ನದೇ ಎಂದು ಕಾಯುತ್ತಾ ಕೂಡುವುದು ತರವಲ್ಲ. ಹಾಗೆಯೇ ನೀನು ಕೂಡ ಕಾಯುವುದು ತರವಲ್ಲ. ಹಾಗಾದ್ರೆ ಅಂತ ನುಡಿದ ನಿನ್ನ ಪ್ರೇಮದ ಮಾತುಗಳೆಲ್ಲ ನಾ ಹೊತ್ತ ಗರ್ಭದ ಗತಿ. ಮೊದಲು ಈ ವ್ಯಭಿಚಾರದ ಪಿಂಡವನ್ನು ಹಾಕುವುದು, ನಂತರ ಮೂಢನೊಬ್ಬನನ್ನು ಹುಡುಕಿ ಮದುವೆಯಾಗುವುದು. ಈ ಎರಡು ನಿನಗೆ ಇಷ್ಟವಿಲ್ಲದಿದ್ದರೆ ಯಾವುದಾದರೂ ಒಳೆಯಾರುವುದು. ನಿಮ್ಮ ವಂಶದ ಕುಡಿಯಿಂದ
ನನ್ನ ಮಾತನ್ನು ನಂಬಿ ನಿಮ್ಮನ್ನ ಬಿಟ್ಟು ನಾನು ಬೇರೆ ಯಾರನ್ನು ಬಯಸಿಲ್ಲ. ನನಗೆ ನಿಮ್ಮ ಹೆಂಡತಿ ಆಗುವ ಅವಕಾಶ ಕೊಡಿ. ದಯವಿಟ್ಟು ನನ್ನ ಮಾತನ್ನು ನಂಬಿ. ಭಿಕಾರಿ ಚಂದ್ರವಿನ ಹಳೆಯ ಪ್ರೇಮಿ ನನ್ನ ಹೆಂಡತಿ. ಮದುವೆಗೆ ಮುಂಚೆ ಸಿಕ್ಕವರ ಚಕ್ಕಂದ ಹಾಡಿದ ಈ ವ್ಯಭಿಚಾರದ ಪಿಂಡ ನನ್ನ ವಂಶದ ಕುಡಿ. ದಯವಿಟ್ಟು ಹಾಗೆಲ್ಲ ನುಡಿಯಬೇಡಿ. ನಿಮ್ಮ ಹೊರತು ಅನ್ನ ಪುರುಷರೆಲ್ಲ ನನ್ನ ಸಹೋದರರ ಸಮಾನರು. ನಿಜವಾಗ್ಲೂ ನಿಮ್ಮ ಧರ್ಮ ಪತ್ನಿಯಾಗಿ ಸ್ವೀಕರಿಸಿ ಅಂತ ನಿಮ್ಮ ಕಾಲಿಗೆ ಸರಿ ಸೋಗಿನ ಸುಳ್ಳೆ. ಸಿಕ್ಕವರನ್ನ ಚಕ್ಕಂದ ಹಾಡಿದ ಈ ವ್ಯಭಿಚಾರಿಯನ್ನು ನನ್ನ ಪಕ್ಕದಲ್ಲಿ ಸೇರಿಸಿಕೊಳ್ಳಲು ನಾನೇನು ಮತೀನಲ್ಲ. ಮೇಲಾಗಿ ನೀನು ಆ ಹಳೆಯ ಚಂದ್ರನ ಪ್ರೇಯಸಿ. ಬಹುಶಃ ಈ ಗರ್ಭಕ್ಕೆ ಅವನೇ ಕಾರಣಕರ್ತ. ನಾಗರಾಜನ ಪ್ರೇಮದ ಮಾತಿಗೆ ಬದಲಾಗಿ ನನ್ನ ಜೀವನವನ್ನೇ ಬಲಿ ತೆಗೆದುಕೊಂಡ್ಬಿಟ್ಟಲ್ಲ. ಹೀಗೇನ್ ಮಾಡ್ಲಿ? ನಾನು ಹೇಗ್ ಬದುಕಲಿ? ಇವಳ ಬಣ್ಣದ ಮಾತಿಗೆ ಬದಲಾಗಿ ಚಂದ್ರನ ಪರಿಶುದ್ಧ ಪ್ರೇಮವನ್ನೇ ಕಳೆದುಕೊಂಡ್ಬಿಟ್ಟೆ. ಓ ಹೆಂಡತಿನವನ್ನ ಹೊತ್ತ ನನ್ನ ಹೆಂಗಳೆಯ, ನನ್ನಂತೆ ನೀವು ಕೂಡ ಯೌವನದ ಮದದಲ್ಲಿ ಇಂಥ ಪುರುಷರ ಬಣ್ಣದ ಮಾತಿಗೆ ಮರಳಾಗಿ ನಿಮ್ಮ ಯೌವನವನ್ನ ಕಳೆದುಕೊಂಡರೆ ನನ್ನಂತೆ ಕಂಗಾಲಿನ ಕಡಲಲ್ಲಿ ಬಿದ್ದು ಒದ್ದಾಡಬೇಕಾಗುತ್ತೆ. ಹೌದು, ಇನ್ನೊಮ್ಮೆ ನನ್ನ ಅಣ್ಣನ ಒಡಗುಡಿ ನಾಗರಾಜನ ಹತ್ತಿರ ಹೋಗಿ ಇದನ್ನು ಬಾಳಲು ಯಾಚಿಸುತ್ತೇನೆ. ಒಂದ್ ವೇಳೆ ಅವರು ಒಪ್ಪದೆ ಹೋದ್ರೆ ಇದ್ದೇ ಇದೆಯಲ್ಲ ನನ್ನಂತ ಹಿಂದೂಗಳಿಗೆ ಆತ್ಮಹತ್ಯೆ ಎನ್ನುವ ಮಾರ್ಗ. ಮಿಂಚಿದ ಸಂಚಿನ ಕೋಲ್ಮಿಂಚು ಕಪಟತನದ ಕಿಡಿ ಎಂಬ ಸಿಡಿಲನ್ನೊಗೆದು ಕಿತ್ತೆಸೆಯಲಿದೆ ನಾಗರಾಜನೆಂಬ ನರನಾಗರನ ವಿಷದ ದಂತವನ್ನು. ವಿನಯಶೀಲ ವಿಜಯ ಕೋಮಲ ಕಮಲೆ ಎಂಬೆರಡು ಬಾಣಗಳೇ ಸಾಕು ನನ್ನ ಕಾರ್ಯವನ್ನು ಕೈಗೂಡಿಸಿಕೊಳ್ಳ. ಸೌಂದರ್ಯ ಲೇಪನವಿರುವ ಕಮಲೆ ಎಂಬ ಅಂಬನ್ನೆಂದು ನಾಗರಾಜನೆದಿಗೆ ಒಡೆದನು. ಅಂದೇ ನಿರ್ಮಾಣಗೊಂಡಿದೆ ಅವರಂಜದ ಪ್ರಾಂತ. ನನ್ನ ಕಪಟ ಕಾರಸ್ಥಾನಕ್ಕೆ ಕಂಟಕಪ್ರಾಯನಾಗಿದ್ದ ರಘು ನನ್ನ ಕಿಡಿಗೆ ಸುಟ್ಟು ಭಸ್ಮವಾದರು. ನಾಗರಾಜನಿಂದ ಹರಣವಾದನೆಂಬ ನಾಮಪಟ್ಟವನ್ನೊತ್ತು ಮರಣಪಟ್ಟವನ್ನೊತ್ತಿದ. ಇನ್ನೆರಡನೇ ಆದರ್ಶದ ಅಂಬಾದ ವಿಜಯನನ್ನು ಎಂದು ನಾಗರಾಜನ ವಿವೇಕವಿಲ್ಲದೆ ಮದುವೆಯನ್ನು ನಿಲ್ಲಿಸಿ ಮನೆಯಿಂದರ ತಳ್ಳಿದನು. ಅಂದೇ ಅವನ ಕೊರಳಿಗೆ ಬಿದ್ದಿದೆ ನನ್ನ ಮೋಸದ ಪಾಶ. ನನ್ನೆರಡು ಬಾಣಗಳಿಂದ ಘಾಸಿಗೊಂಡ ಹುಲಿ ಚಂದ್ರು ಅವನೀಗ ಕಲಿಕಾಲ ವೃದ್ಧ. ಈ ನಾಗರಾಜನೀಗ ರುಂಡವನ್ನೀವ ದಕ್ಷ ಬ್ರಹ್ಮ. ನಾಗರಾಜ್, ನೀನೀಗ ನನ್ನ ಹಂಚಿಕೆ ಎಂಬ ಸರಪಳಿಯಲ್ಲಿ ಬಂದಿಯಾದ ಬುದ್ಧಿಹೀನ. ಹತ್ತ ಹೊರಳಿದರೆ ಸಮುದ್ರ, ಹತ್ತ ಹೊರಳಿದರೆ ದಾವಾಗ್ನಿ, ನಡುವೆ ಕತ್ತಿಯ ಹರಿತ.
ಎತ್ತೆತ್ತಲು ನಿನಗೆ ಇಕ್ಕಟ್ಟೆ ಇಕ್ಕಟ್ಟು, ಬಿಕ್ಕಟ್ಟೆ ಬಿಕ್ಕಟ್ಟು. ಚಾಣಕ್ಯ, ದುರ್ಬರನಗೆ ಇದು. ವಿಜಯನು ಚಂದ್ರನಾದಿಯಾಗಿ ಬಂದು ಹಠಾಸದಿನಗೂ ನಿನಗೆ ತಟ್ಟಲಿಲ್ಲವೇ? ಶಾಂತನಾಗು ನಾಗರಾಜ್, ಶಾಂತನಾಗು. 100 ಕುರಿಗಳು ಸೇರಿದ ಮಾತ್ರಕ್ಕೆ ಹುಲಿಯ ಸರ್ವನಾಶವಾಗಬಹುದೇ? ಇಂದು ಮಧ್ಯರಾತ್ರಿಯ ಸಮಯದಲ್ಲಿ ಚಂದ್ರನ ಮನೆಯಾದಿಯಾಗಿ ಅವನ ಸಜೀವ ದಹನವಾಗುವಂತ ಷಡ್ಯಂತ್ರವನ್ನು ಈ ಆಧುನಿಕ ಶಕುನಿ ಚಾಣಕ್ಯ ರಚಿಸಿರುವಾಗ ನಾಳೆ ನಿಮ್ಮ ಮನೆಯ ಮೆಟ್ಟಲೇರುವ ಗಂಡೆ ಹುಟ್ಟಿಲ್ಲ ಈ ನಗರದಲ್ಲಿ. ಕ್ಷಣ ಕ್ಷಣಕ್ಕೂ ನನ್ನ ಜೀವವನ್ನು ಉಳಿಸುತ್ತಿರುವ ಇಂದಿನಿಂದ ನೀನೇ ನನ್ನ ನಿಜವಾದ ಮಿತ್ರ. ಚಾಣಕ್ಯ, ಚಾಣಕ್ಯ, ಶೆಟ್ಟರೇಖು ಬಳಸಿದ ಮಡಿಕೆಯನ್ನು ಹೊತ್ತುಕೊಂಡು ಇತ್ತ ಕಡೆ ಬರುತ್ತಿರುವರಲ್ಲ. ಮಡಿಕೆಯ ಬೆಲೆಯನ್ನು ಕೇಳಲು ಬಂದಿರಬಹುದು ಅಲ್ಲವೇ ಶೆಟ್ಟರೆ? ಮಡಿಕೆಯ ಬೆಲೆ ಕೇಳಲು ಬರಲಿಲ್ಲ ನಾಗರಾಜ್, ಮಳಿಸಿದವನ ಮನೆಗೆ ಅದನ್ನು ವಂದಿಸಲು ಬಂದಿದ್ದೇನೆ. ವಂದಿಸಬೇಕಾದ ಬ್ರಹ್ಮನೇ ಹೊಂದಾಣಿಕೆ ತಪ್ಪಿದ ಮೇಲೆ ತೊಂದರೆಯನ್ನು ತೆಗೆದುಕೊಳ್ಳುತ್ತಿದ್ದೀರಾ ಶೆಟ್ಟರೆ? ಗಣ್ಯರೇ ಈಗಂದಾಗ ಹೇಗೆ? ಶೆಟ್ಟರೆ, ತಾವು ಒಬ್ಬ ವ್ಯಾಪಾರಸ್ಥರು. ತಮ್ಮಲ್ಲಿ ಬರುವ ಗಿರಾಕಿಗಳಿಗೆ ವಸ್ತುವಿನ ಬೆಲೆ ಹಾಗೂ ತಾಳಿಕೆ ವಿಷಯವನ್ನು ಪರಿಚಯ ಮಾಡಿಸುತ್ತೀರಾ. ಆದರೆ ಈ ಮಡಿಕೆಯ ವಿಚಾರದಲ್ಲಿ ತಾವು ತಮ್ಮ ಕರಾರುಗಳನ್ನೇ ಮರೆತಿದ್ದೀರಾ. ಮೂರ್ಖತನವೊಂದು ತಿಳಿಯಲಿಲ್ಲ, ಕದ್ದುಪಡಿಸಿದ್ದಾನೆ. ಮಡಿಕೆಯನ್ನು ಜೋಪಾನವಾಗಿಯೂ ಕಾಯುವುದು ಕೂಡ ತಮ್ಮ ಮುಖ್ಯವಾದ ಕೆಲಸಗಳಲ್ಲೊಂದು. ಅದು ನಿಮಗೆ ಗೊತ್ತೇ? ಕದ್ದ ಕಳ್ಳನನ್ನು ಕೂಡ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಬಹುದು, ಅದು ನಿಮಗೆ ಗೊತ್ತೇ? ಕದ್ದಿದ್ದಾರೆ ಅನ್ನುವುದಕ್ಕೆ ಸಾಕ್ಷಿ ವಿಟ್ನೆಸ್ ಏನಾದರೂ ಇದೆಯೇ? ನನ್ನ ತಂಗಿ 3 ತಿಂಗಳು ಬಸರು, ಆ ಕಳ್ಳತನಕ್ಕೆ ಸಾಕ್ಷಿ. ಮದುವೆಗೆ ಮುಂಚೆ ಸಿಕ್ಕವರೊಡನೆ ಚಕ್ಕಂದ ಹಾಡಿದ ಈ ವ್ಯಭಿಚಾರಿಯನ್ನು ನನ್ನ ಪಕ್ಕದಲ್ಲಿ ಸೇರಿಸಿಕೊಳ್ಳಲು ನಾನೇನು ಮತೀನನಲ್ಲ. ಅಂದು ನಿಮ್ಮ ಮೋಸದ ಮಾತಿಗೆ ಬಲಿಯಾಗಿ ಈ ಚಂದ್ರುವಿನ ಪರಿಶುದ್ಧ ಪ್ರೇಮವನ್ನು ಕಳೆದುಕೊಂಡ ನಾನು ನಿಜವಾಗಿಯೂ ಅಭಾಗ್ಯವಂತೆ. ಆದ್ರೆ ಈಗ ನನ್ನ ಕೈಯಿಂದ ರಾಖಿ ಕಟ್ಟಿಸಿಕೊಂಡು ನನ್ನ ಹಣೆಗೆ ಕುಂಕುಮ ಬಳೆಗಳನ್ನಿಟ್ಟ ಅವನು ನನ್ನ ಅಣ್ಣ. ತಪ್ಪಿರು ಸಹ ದುರ್ಭಾವನೆಯನ್ನು ನೋಡದ ಮಹಾಪುರುಷನವನು. ದಿನಕ್ಕೊಂದು ಬಣ್ಣ ಬದಲಾಯಿಸುವ ರೋಟಿ ಕಾಟದಂತೆ ಚಂದ್ರು. ಮೊದಲು ಪ್ರೇಮಿಯಾದವ, ಈಗ ಅಣ್ಣನಾದ. ಈಗ ಅಣ್ಣನಾದವನು ಈ ಜಾರದ ಪಿಂಡಕ್ಕೆ ತಂದೆಯಾಗಲೂಬಹುದು. ಪ್ರಯತ್ನಿಸಿ ನೋಡು. ನನ್ನ ತಂಗಿ ವ್ಯವಚಾರಿಯಲ್ಲ ನಾಗರಾಜ್, ನಿಮ್ಮ ಪ್ರೇಮದ ಬಲಿಯಲ್ಲಿ ಬಿದ್ದ ಮುಕ್ತೆ ನಾಗರಾಜ್. ನನ್ನ ತಂಗಿಯನ್ನು ಮೋಸ ಮಾಡಬೇಡಿ. ಚಿನ್ನವನ್ನು ಬಗಲಲ್ಲಿಟ್ಟುಕೊಂಡು ಹೇಗೆ ಜೀವಿಸಬೇಕೆಂದರೆ ಏನು ಹೇಳಬೇಕು ಶೆಟ್ಟರೆ? ಕಂಡವರ ಬಾಳನ್ನು ವ್ಯಂಗ್ಯವಾಗ್ತಿರುವ ಗೋಮುಖ ವ್ಯಾಘ್ರಗಳೇ. ಆಗುವ ವಿಷಯ ಚಾಣಕ್ಯ ಪಾಟಿಯನ್ನು ಕೊಡಂದಿರಾ? ಇವರಿಬ್ಬರ ಮೈ ಚರ್ಮವನ್ನು ಸುರಿಯಿರಿ, ಹಾಗಾದರೆ ಈ ಮೂಢರ ಮಂಕು ಮರೆಯಾಗುವುದು. ಭದ್ರ, ಓ ಭದ್ರ, ಮೊದಲು ಇವರಿಬ್ಬರನ್ನು ಕಂಬಕ್ಕೆ ಕಟ್ಟಿ ಹಾಕು.
ಮೊದಲು ಈ ಇಬ್ಬರನ್ನು ಕಂಬಕ್ಕೆ ಕಟ್ಟಿ ಹಾಕು. ಆಜ್ಞೆ. ಕೆಲವು ಮಾನವ ರೂಪದ ದಾನವರಿರು. ನಿಲ್ಲಿಸಿ ನಿಮ್ಮ ಅಸುರ ಅತ್ಯಾಚಾರವನ್ನು. ಹೆಣ್ಣೆಂಬ ಬೆಂಕಿಯನ್ನು ಅಂಗೈಯಲ್ಲಿಟ್ಟುಕೊಂಡು ಅತ್ಯಾಚಾರದ ಆಟವನ್ನು ನೋಡದಿರುವುದರೆ ಅದು ನಿಮ್ಮನ್ನು ಸುಡದ ಬಿಟ್ಟಿದೆ. ಆಗರದ ಅತ್ತೆ, ನಿಲ್ಲಿಸು ನಿನ್ನ ಕೃತ್ಯವನ್ನು. ಬೆಂಕಿಯನ್ನು ಬಿಗಿದಪ್ಪಲೆಂದು ಬಂದಿದೆ ಈ ಕೊಬ್ಬಿದ ಕೋಣ. ಚಂದ್ರು ಕಾಗೆಯಂತೆ ಅರಚದೆ ನಾಯಿಯಂತೆ ಮಗಳು. ನಾಗರಾಜ್, ಬೇಟೆ ಇದ್ದಲ್ಲಿಗೆ ಬೇಟೆಗಾರ ಬರಬೇಕಲ್ಲವೇ? ಬೇಟೆ ಸಾಮಾನ್ಯ ಮೃಗವಲ್ಲಪ್ಪ, ಹುಲಿ. ಹೆಬ್ಬುಲಿ. ಚಕ್ರವ್ಯೂಹನಕ್ಕ ಅಭಿಮಾನಿವನ ಗತಿ ತಂದುಕೊಳ್ಳುವುದು ಬೇಡ. ಮೊದಲಿನಿಂದ ಸ್ಥಳ ಖಾಲಿ ಮಾಡುವುದು. ಸರಿಯತ್ತ ಮಂಕೆ, ನನ್ನ ಮುಂದೆ ಬೆದರಿಕೆಯ ಬೊಂಬೆಯನ್ನಿಟ್ಟುವೆಯ? ನಿನ್ನ ಎಲ್ಲ ಅಂಬುವನ್ನು ಅರಿತವನು ನಾನು. ಎಲ್ಲವನ್ನು ಎದುರಿಸಲು ತಯಾರಾಗಿಯೇ ಬಂದಿದ್ದೇನೆ. ಬಲವಿದ್ದರೆ ಬನ್ನಿ ನೋಡೋಣ. ಸೇಡಿನ ಮದದ ಮದ್ದಾನೆ ಹಳ್ಳಿ ಒಕ್ಕಂತಾಯ್ತು. ಬಲವಿದೆ ಎಂದು ಬಂಡಗಾಯುವುದೇ? ಬೇಡಪ್ಪ ಬೇಡ. ನಾನೇ ಈ ಮನೆಯೊಳಗೆ ಹೋಗಿ ಸಂಪತ್ತನ್ನು ಲಪಟಾಯಿಸಿಕೊಂಡು ಇನ್ನೊಂದೆಡೆ ಸಾಗುವುದೇ ಉತ್ತಮ. ಹಂತು ಬಲದ ಕೊಬ್ಬು ತಲೆಗೇರಿದಾಗಿದೆ. ಮೂರ್ಖ, ಅಡವಿಯಲ್ಲಿ 4 ಗಿಡ ಮರಗಳನ್ನು ಕಡಿದುಡಿಸಿದ ಮಾತ್ರಕ್ಕೆ ನೀನೇನು ಪರಶುರಾಮನ ಉಂಡವನ್ನು ಚೆಂಡಾಡಿದ ಪರಶುರಾಮನೆಂದು ಅಂದುಕೊಂಡೆಯ? ಈಗ ಕತ್ತಿ ಆಟದಲ್ಲಿ ಪಳಗಿದ್ದೇನೆಂದು ನರಿಯನ್ನು ನೀನು ಓಡಾಡಲು ಸಾಧ್ಯವೇ? ನಿನ್ನ ಜಂಬದ ಮಾತುಗಳಿಗಿಷ್ಟು ಬೆಂಕಿ ಹಚ್ಚು. ಅಬಲೆಯರ ಮೇಲೆ ಕೈ ಚಾಚುವ ನೀನು ವೀರನು ಅಲ್ಲಲ್ಲ, ಉತ್ತರನ ಪೌರುಷವನ್ನು ಹೊಂದಿರುವ ನರಸತ್ತ ಸಣ್ಣ ನೀನು. ಎಲ್ಲ ದುಷ್ಟ, ನಿನ್ನ ನಡೆ ನುಡಿಗಳಿಗೆ ಹಿಡಿತವರನು ಹಿಡಿತ ತಪ್ಪಿದರೆ ಈ ಚಾಟಿಯಿಂದ ಹೊಡೆದು ತಿನ್ನಬೇಕಾದಿತು. ನಿನ್ನಂತ ಯೋಗ್ಯರಿಗೆ ತರದ ಮರ್ಯಾದೆಯೋ? ಅಡಿಗಡಿಗೆ ನುಡಿಯುವೆ ನೀನು ಕಾಮದ ಕತ್ತೆ ಎಂದು. ನುಡಿಯುವೆ ನೀನು ಆದರದಂದು. ಹಾಗೂ ಅನುಭವಿಸು. ಇದು ಸೊಕ್ಕಿನ ನುಡಿಯನ್ನಾಡಿದಕ್ಕೆ. ಇದು ನನ್ನ ಕಾರ್ಯಗಳಿಗೆ ವಿಘ್ನ ತಂದಿದ್ದಕ್ಕೆ. ನಾಗರಾಜ್, ಇಂದು ಆ ಬ್ರಹ್ಮ ಬಂದು ವಹಿಸುವೆ. ಇದು ನನ್ನ ತಂದೆಯ ಮೇಲೆ ನೀನು ಕಣ್ಣಾಕಿದ್ದಕ್ಕೆ. ನಾಗರಾಜ್, ಇದು ನನ್ನ ರಘುವಣ್ಣನನ್ನು ಕೊಂದಿದ್ದಕ್ಕೆ. ಇಂದು ಬರುವಾಗ ವಚನವನ್ನಿತ್ತು ಬಂದಿರುವೆ. ನಿನ್ನ ಕತ್ತನ್ನು ಕತ್ತರಿಸಿ ನನ್ನ ಅಣ್ಣನ ಆತ್ಮತಿಗೆ ಪೂಜಿಸಿ ಅವನ ಆತ್ಮಕ್ಕೆ ಶಾಂತಿ ಕೋರುವೆ. ಕೊಪ್ಪಿದ ಕೋಣವನ್ನು ಮಾರಿಗೆ ಬಲಿ ಕೊಡುವಾಗ ಅದಾವ ತಂಗಿಯ ಕೂಗು ತಡೆ ಎಂದು ಕೂಗಿದದು. ಸುಳಿಗೆ ಸಿಕ್ಕು ಮುಳುಗುವ ಅಬಲೆಯೊಬ್ಬಳ ಕೂಗು. ತಂಗಿ ಮಂಜುಳೆಯೇ, ಏನಮ್ಮ, ಪ್ರವಾಹವನ್ನು ಎದುರೀಜಿ ಜಯಿಸಬಲ್ಲ ಅಣ್ಣನಿರುವಾಗ ಅದೇಕಮ್ಮ ಎದುರುವುದು? ಅಡಿಗಡಿಗೆ ತಂಗಿಗೆ ಕೊಡ್ತಾ ಇರುವ ನೀನು ನಿಜವಾಗ್ಲೂ ನನ್ನ ಅಣ್ಣನೇ ಆಗಿದ್ರೆ ನನ್ನ ಮಾತ್ರ ನಂಬಿ ನನ್ನ ಬಾಳ ದೀಪ ಹಚ್ಚೋದಕ್ಕೆ ವಚನ ಕೊಡಣ್ಣ. ನಿನ್ನ ಬಾಳ ದೀಪವನ್ನು ಹಚ್ಚಲು ಬರೀ ಮಾತೇಕೆ ಸಹೋದರಿ? ನನ್ನ ಪ್ರಾಣವನ್ನೇ ಕೊಡುತ್ತೇನೆ, ಕೇಳು. ಈ ದಿನ ತಂಗಿ ಮೋಸದ ಸುಳಿಗೆ ಸಿಕ್ಕು ಈಗ 3 ತಿಂಗಳ ಗರ್ಭವನ್ನು ಹಟ್ಟಿದ್ದಾಳೆ.
ಯಾರಮ್ಮ ಚಂಡಾಲ? ಚಾಂಡಲನಾದರೂ ಸರಿ, ಚೂರನಾದರೂ ಸರಿ, ಈ ಭೂಮಿಗೆ ಅವನೇ ಒಡೆಯದಲ್ಲವೇ? ಅವನೊಂದಿಗೆ ಬಾಳು ಸಾಗಿಸಿದಾಗಲವೇ ನನ್ನ ಗೆಳತಿ ತತ್ವಕ್ಕೆ ಮೆರುಗು ಬರುವುದು. ನೀನ್ ಹೇಳುತ್ತಿರುವುದು ಅಕ್ಷರಶಃ ಸತ್ಯ. ಹಾಗಾದ್ರೆ ಈ ನನ್ನ ಗರ್ಭದಲ್ಲಿರುವ ಮಗುವಿಗೆ ತಂದೆ ಆಗ್ತಾ ಇರುವ ಈ ನಾಗರಾಜನಿಗೆ ಜೀವದಾನ ಕೊಡು. ಶಿವನಿಗೆ ಜೀವದಾನ ಅಸಾಧ್ಯದ ಮಾತು. ನನ್ನ ತಂಗಿಯನ್ನು ಕೆಣಕಿ ನನ್ನ ರಗಣ್ಣನನ್ನು ಕೊಂದ ಇವನಿಗೆ ಜೀವದಾನ ಸಾಧ್ಯವೇ ಇಲ್ಲ. ಅಣ್ಣ, ಈ ನಿನ್ನ ತಂಗಿ ಕೊಟ್ಟ ವಾಗ್ದಾನವನ್ನು ಹಿಂದಕ್ಕೆ ತೆಗೆದುಕೊಳ್ಳುವಿಯಾ? ಅದು ಕುಂಕುಮ ಬಳೆಗಳನ್ನಿಟ್ಟು ಸೌಭಾಗ್ಯವತಿಯಾಗುವಂತ ಹೇಳಿದ ನೀನು ಇಂದು ನಿನ್ನ ಕೈಯಾರೆ ನನಗೆ ವಿಧವೆಯ ಪಟ್ಟ ಕಟ್ಟುವಿಯಾ? ಒಂದ್ ವೇಳೆ ನನ್ನ ಸ್ಥಾನದಲ್ಲಿ ನಿನ್ನ ತಂಗಿ ಕಮಲಿಗೆ ಇದೇ ಗತಿ ಬಂದಿದ್ರೆ ಅವಳಿಗೆ ಕೂಡ ವಿಧವೆಯ ಪಟ್ಟ ಕಟ್ತಾ ಇದೀಯಾ? ಹೇಳು ಚಂದ್ರನ, ಹೇಳು. ಎಂತ ಕತ್ತರೆಯಲ್ಲಿ ಸಿಕ್ಕಿಸಿ ಬಿಟ್ಟಿಯಮ್ಮ ನನ್ನನ್ನು, ಎಂತ ಕತ್ತರೆಯಲ್ಲಿ ಸಿಕ್ಕಿಸಿ. ಈ ಚಂದ್ರುವಿನ ಮಾತು ಆ ಸೂರ್ಯ ಚಂದ್ರರಿರುವಷ್ಟೇ ಸತ್ಯ. ಅಂದು ಕುಂಕುಮ ಹಚ್ಚಿ ಎರೆಸಿದ ಈ ಕೈಗಳಿಂದ ಇಂದು ಅಳಿಸಿ ಹಾಕುವುದು. ತಂಗಿ, ನಿನ್ನ ಬಾಳಿಗಿಂತ ನನ್ನ ಸೇಡೇನು ದೊಡ್ಡದಲ್ಲ. ಇಂದು ನಿನ್ನಿಂದ ಇವನಿಗೆ ಜೀವದಾನ ಮಾಡಿದ್ದೇನೆ. ಎಲ್ಲವೋ ಪಾಪಿ, ಈ ಧರ್ಮ ದೇವತೆಯಿಂದ ನೀನು ಇಂದು ಉಳಿದಿದ್ದೀಯ. ಇವಳನ್ನು ಸ್ವೀಕರಿಸಿ ಜೀವನ ನಡೆಸು. ಇಲ್ಲವಾದರೆ ಶಿಕ್ಷೆ ತಪ್ಪಿದ್ದಲ್ಲ, ಎತ್ತರ. ನಿಮ್ಮ ಮನದಲ್ಲಿರುವ ವಿಚಾರಗಳನ್ನ ಬಿಡಿಸಿ ಹೇಳಿ, ನಾನು ನಿಮ್ಮ ಜೊತೆಗೆ ಬಾಳಲು ಅಥವಾ ಶಿವನ ಸನ್ನಿಧಿ ಸೇರಲು ಅಂತ. ಈಗಾಗಲೇ ನನ್ನ ತಂಗಿಯ ಪುಟಕ್ಕಿಟ್ಟ ಚಿನ್ನವುದು, ಅದನ್ನು ದೂರ ಮಾಡಬೇಡಿ, ದಯವಿಟ್ಟು ಮದುವೆ. ಸತ್ಯ, ನನ್ನ ತಪ್ಪನ್ನು ಮನ್ನಿಸಿ ಇವಳನ್ನು ನನ್ನ ಶ್ರೀಮತಿಯನ್ನಾಗಿ ಮಾಡುವೆ. ಚಾಣಕ್ಯ, ಎಲ್ಲಿಗೊರಟೆ? ಆ ಬ್ಯಾಗಿನಲ್ಲಿರುವುದೇನು? ನಾಗರಾಜ್, ನಾವು ಕುಳಿತ ಹಡಗು ಮುಳುಗುತ್ತಿದೆ ಎಂದರಿತು ಅದೇ ಹಡಗಿನಲ್ಲಿ ಕೂಡುವುದು ಮೂರ್ಖತನವಲ್ಲವೇ? ಕಾರಣ, ಮುಳುಗುತ್ತಿರುವ ಹಡಗನ್ನು ಬಿಟ್ಟು ಬೇರೆ ಹಡಗಿನಡಿಗೆ ಹೊರಟಿರುವೆ. ಮುಳುಗುತ್ತಿರುವ ಹಡಗಿನಲ್ಲಿ ಸಂಪತ್ತನ್ನೇಕೆ ಬಿಡುವುದೆಂದು ಯುದ್ಧ ಅಮೂಲ್ಯ ಸಂಪತ್ತನ್ನೆಲ್ಲ ಈ ಬ್ಯಾಗಿನಲ್ಲಿಟ್ಟಿರುವೆ. ತಮ್ಮೆರಡು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಾಯಿತು. ನಾನಿನ್ನು ಹೊರಡಬಹುದೇ? ಎಲ್ಲ ಗೂಬೆ, ಕೆಲಸವಿಲ್ಲದವನೆಂದು ಕರೆದು ಕೆಲಸ ಕೊಟ್ಟರೆ ಆಗ ಈಗ ಈ ರೀತಿ ನನ್ನನ್ನು ನಡು ನೀರಿನಲ್ಲಿ ಬಿಡುವುದು ಸರಿ? ನಿನ್ನದೀಗ ಮುಳ್ಳಿನ ಹಾಸಿಗೆ ನಾಗರಾಜ್. ಅದರ ಮೇಲೆ ಕುಳಿತುಕೊಂಡು ನಾನೇಕೆ ತೊಂದರೆ ತೆಗೆದುಕೊಳ್ಳಲಿ? ಚಾಣಕ್ಯ, ನೆಚ್ಚಿನವನನ್ನು ನಂಬಿದ್ದಕ್ಕೆ ಸರಿಯಾಗಿ ಮಾಡಿದ ಮಿತ್ರದ್ರೋಹ ಎಂಬುದನ್ನು ಮೊದಲು ಆ ಬ್ಯಾಗಿನಲ್ಲಿರುವುದು ಒಳಗಡೆ. ಅಜ್ಞಾತವಾಸ ಮುಗಿಸಿದ ಪಾಂಡವರು ಕರಾರಿನಂತೆ ರಾಜ ಕೇಳಿದಾಗ ಗುರು ರಾಜ ಕೊಟ್ಟ ಉತ್ತರನ ಕೊಟ್ಟರೆ ಭೀಮನಿಂದ ವಧದಿಂದ ದುರ್ಯೋಧನ ಗತಿಯಾಗಬಹುದಿತ್ತು. ಎಚ್ಚರ! ಆ ದುರ್ಯೋಧನಂತೆ ಈ ಚಾಣಕ್ಯ ಮೂರ್ಖನಲ್ಲ. ನಾಗರಾಜ್, ನೀನು ಜೀವಂತವಿದ್ದರೆ ನಾ ಇಂದಲ್ಲ ನಾಳೆ ನನಗೆ ಆಪತ್ತು ನಿಶ್ಚಿತ. ಕಾರಣ, ನಿನ್ನನ್ನು ಸಂಹಾರ ಮಾಡುವುದೇ ಉತ್ತಮ. ಪಿಸ್ತೂಲಲ್ಲಿ ಗುಂಡುಗಳೇ ಖಾಲಿಯಾದವು. ಈ ಗಲಾಟೆ ಹೊರಜಾರುವುದೇ ಉತ್ತಮ. ಚಾಣಕ್ಯ, ಈ ಬೇಟೆಗಾರನ ಬಲೆಯಲ್ಲಿ ಬೀಳಿಸಿಕೊಂಡೆಂದರೆ ನಿನ್ನ ಮೂರ್ಖತನ. ನಾನು ಬಿದ್ದಿದ್ದು ನೀನು ಬೀಸಿದ ಬಲೆಯಲ್ಲ,
ಈ ಮಂಜುಳೆಯ ದಿವ್ಯ ಪ್ರೇಮದ ಬಲೆಗೆ ಎಲ್ಲವೋ ಚಾಣಕ್ಯ ನನ್ನನ್ನೇ ಬಲೆಯಲ್ಲಿ ಬೀಳಿಸಿದೆಂದು ನೀನು ತಿಳಿದುಕೊಂಡರೆ ನಿನ್ನೆದೆಯ ದೇಹವನ್ನು ಇಳಿಸಲು ಬರುತ್ತಿರುವ 8 ಗಂಟೆಗೆ ಬಂಟು ಘಟಿಸಪ್ಪನಾಗೆ. ದಯವಿಟ್ಟು ಶಾಂತರಾಗಿ. ಸಿಟ್ಟು ಬಲು ಕೆಟ್ಟದ್ದು. ನಿಮ್ಮ ಮನದ ನೆರವ ಈ ಸಿಟ್ಟನ್ನು ಕ್ರೂರ ಹಾವಿನ ಬುಟ್ಟಿನ ತೆಗೆದು ಬಿಟ್ಬಿಡಿ. ಇಲ್ಲದಿದ್ದರೆ ಸಾಕಿ ಬೆಳೆಸಿದವನ್ನೇ ಕೊಲ್ಲುವಂತಹ ಕಚ್ಚುವಂತಹ ತುಚ್ಛ ಜಾತಿ ಹುಳು ಅದು. ನೋಡಿ, ಜೀವನದಲ್ಲಿ ಕಷ್ಟ ಸುಖದ ಏರಿಳಿತ ಬರುವುದು ಸಹಜ. ಅದನ್ನೆಲ್ಲ ಬಿಟ್ಟು ಮುಂದಿನ ಜೀವನಕ್ಕೆ ಎಡೆ ಮಾಡ್ಕೊಳ್ಳಿ. ಮಂಜುಳಾ, ನನ್ನನ್ನು ಕ್ಷಮಿಸಿಬಿಡಮ್ಮ. ನಿನ್ನ ದಿವ್ಯ ಪ್ರೇಮವನ್ನು ಅರಿಯಲಾರದೆ ನಾನು ಮೂಕನಾದೆ. ಇಂದು ನಿನ್ನ ಪ್ರೇಮವನ್ನು ನನ್ನ ಮನದ ಬಾಗಿಲು ತರಿಸಿತು. ನಡೆಯಮ್ಮ, ನನ್ನ ತಮ್ಮ ವಿಜಯ ಮತ್ತು ಆ ಚಂದ್ರ ವಿಧಿಸಿದ ಶಿಕ್ಷೆಯನ್ನು ಅನುಭವಿಸಿ ಬರುವೆ. ನಾನಿನ್ನು ಬರಲೇ ಮಂಜುಳಾ. ದುಷ್ಟರನ್ನ ಸಂಹಾರ ಮಾಡಿ ಶಿಷ್ಟರನ್ನ ರಕ್ಷಣೆ ಮಾಡಿದ ಆ ವೀರಭದ್ರೇಶ್ವರಲ್ಲಿ ಎಲ್ಲರ ಮಂಗಲ ಪಡೆದ. ಮನೆಗೂ